ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ನೇಹ, ಓ ಸ್ನೇಹ, ಸ್ನೇಹ, ಓ ಸ್ನೇಹ, ಯಾರು ಕಾಣಿಸ್ತಿದ್ವೆ? ಸ್ನೇಹ, ಬನ್ನಿ ಅಮ್ಮ. ಏನ್ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಯಾಕವ ಬರ್ಬಾರ್ದಿತ್ತ? ಅಯ್ಯೋ ಹಂಗಲ್ಲಮ್ಮ, ಕೂತ್ಕೊಳ್ಳಿ. ಯಾವಾಗ್ಲೂ ಒಳಗ್ ಬರ್ತಾ ಪುಟ್ಟಕ್ಕ ಅನ್ಕೊಂಡ್ ಬರ್ತಿದ್ರಲ್ಲ, ಇವತ್ತೇನ್ ಅಕ್ಕನ್ ಕರಿತಿದ್ದೀರಾ? ಸಹನ ಹೋದ್ಮೇಕೆ ಪುಟ್ಟಕ್ಕನ ಸಾನೆ ಕೆಲಸ ಅಲ್ವೇ, ಅದಕ್ಕೆ. ಹೌದು, ಅವ್ವ ಗ್ರಾಮ ದೇವತೆ ಗುಡಿ ಹತ್ರ ಹೋಗಿದ್ದಾಳೆ, ನಾನು ಕರಿತೀನಿ. ಇಲ್ಲ ಬೇಡ ಬಿಡವ, ನಾ ಸುಮ್ಕಿತ್ತಾಗ ಬಂದೆ. ಸ್ನೇಹ ಎಲ್ಲಿ? ಅಕ್ಕನ ಓದ್ಕೋತಿದ್ದಾಳೆ. ಹೊಸಿ ಕರಿತೀಯಾ? ಮಾತಾಡ್ಸ್ಕೊಂಡು ಹೋಯ್ತೀನಿ. ಸರಿ. ಅಯ್ಯೋ ಅಮ್ಮ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಹೌದಾ, ಸರಿ ಕಣ, ಇನ್ನು ಕೆಲಸ ನೋಡ್ಕೊ. ಅವಳು ಬಂದ್ಮೇಲೆ ಮಾತಾಡ್ಸ್ಕೊಂಡು ಹೋಯ್ತೀನಿ. ಏನಾದ್ರೂ ಮುಖ್ಯವಾದ ವಿಷಯನಾ ನಂಜಮ್ಮ? ನೀನ್ ಹೀಗೆಲ್ಲ ಕಾಯಲ್ವಲ್ಲ? ಹಂಗೇನು ಇಲ್ಲ ಕಣವ, ಅವಳಿಗೇನೋ ಪರೀಕ್ಷೆ ಅಂತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದು. ಅಕ್ಕ ಹುಬ್ಳಿಗೆ ಹೋಗ್ತಿದ್ದಾಳೆ ಮಾಕ್ ಟೆಸ್ಟ್ ಬರೆಯಕ್ಕೆ. ಸರಿ ನಂಜಮ್ಮ, ನೀನ್ ಕೂತಿರು, ನಾನು ಮೆಸ್ಸಲ್ಲಿ ಇರ್ತೀನಿ. ಸರಿ ಕಣ. ಅದನ್ನ ನೀವು ಯಾಕೆ ಡಿಸೈಡ್ ಮಾಡ್ತೀರಾ? ಸ್ನೇಹಂಗೆ ಅಣ್ಣಯ್ಯ ಬಂಗಾರಮ್ಮನ ಮಗ ಅಂತ ಗೊತ್ತಾದ್ರೆ ಅವಳು ಬಿಟ್ಟು ಹೋಗ್ಲಿ, ಇಲ್ಲ ಜೊತೆಲೇ ಇರಲಿ, ಅದು ಅವಳು ಇಷ್ಟ. ಇದೇ ನೀವಿಬ್ರು ಅವಾಗಿಂದ ಅಪ್ಸಕ್ನ ಮಾತಾಡ್ತಾ ಇದ್ದೀರಲ್ಲ, ಅವಳು ಬಿಟ್ಟು ಹೋಗಿಲ್ಲ. ಅದು ನಂಗೂ ಗೊತ್ತು ಅಣ್ಣಯ್ಯ. ಏನು ಗೊತ್ತು? ನನಗಂತೂ ಈ ವಿಷಯದಲ್ಲಿ ಚೂರು ನಂಬಿಕೆ ಇಲ್ಲ. ಹೊಸದಾಗಿ ನಾನು ಹೇಳಬೇಕಾಗಿರೋದೇನಿಲ್ಲ. ನೀವು ಹೇಳೋದು ಮುಗ್ದಿದ್ರೆ ನಾನು ಹೊರಡ್ತೀನಿ. ಚಂದ್ರು, ನಾವಿಷ್ಟು ಹೇಳಿನೂ ತಂಗಿವ ಬಾವ, ನಾನು ನಿಮ್ಗೆ ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಾನು ಸ್ನೇಹಿಗೆ ಮೋಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ತಲೆಯಿಂದ ತೆಗ್ದಾಕಿ ಅಂತ. ನೀವು ಅಂದ್ಕೊಂಡಂಗೆ ನಾನು ಟೈಮ್ ಪಾಸ್ಗೆ ಸ್ನೇಹಿತ ಸುತ್ತ ಅಲ್ಲ ಬಾವ, ನಾನು ದಿಟ್ಟವಾಗ್ಲೂ ಅವಳು ಪ್ರೀತಿ ಮಾಡ್ತೀವಿ. ನೀನು 1000 ಹೇಳ್ಬೋದು ಕಂಟೆ, ಆದರೆ ನೀನು ನಿನ್ನ ಹೆಸರು, ನಿನ್ನ ಮನೆತನ ಎಲ್ಲ ಮುಚ್ಚಿಟ್ಟು ಸ್ನೇಹನ ಜೊತೆ ಆಟ ಆಡ್ತಿದ್ಯಾ? ಖಂಡಿತ ಸ್ನೇಹ ನೀನು ಒಪ್ಪಲ್ಲ ಕಂಟೆ. ಮುಂದೆ ಆಗೋ ದೊಡ್ಡ ಅನಾಹುತನ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಮತ್ತೆ ಅದನ್ನೇ ಹೇಳ್ತಿದ್ದೀರಲ್ಲ ಚಂದ್ರು. ನೀವು ಮನ್ಸು ಮಾಡಿದ್ರೆ ಆ ಅನಾಹುತನ ತಡಿಬೋದು, ಅಣ್ಣ ಹಿಂಗೆ ಸಹಾಯ ಮಾಡ್ಬೋದು. ನಾವಿಬ್ರು ನಿಂತು ಯಾಕೆ ಸ್ನೇಹಂಗೆ ಅರ್ಥ ಮಾಡಿಸ್ಬಾರ್ದು? ಯಾರು ಹೇಳಿದ್ರು ಅವಳು ಒಪ್ಪಲ್ಲ ಹೊಸು? ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ? ಸ್ನೇಹಂಗೆ ಅಣ್ಣಯ್ಯನ ಮೇಲೆ ಪ್ರೀತಿನೇ ಆಗಲ್ಲ ಅಂತ ಹೇಳಿದ್ರಿ, ಈಗ ಅವಳು ಅಣ್ಣಯ್ಯನ ಪ್ರೀತಿನ ಒಪ್ಕೊಂಡಿಲ್ವಾ? ಇದನ್ನು ಹಾಗೆ ಒಪ್ಕೊಂತಾಳೆ. ಆದರೆ ಅದಕ್ಕೆ ಸಮಯ ಮೀರೈತು ಹೊಸು. ಏನು ಸಮಯ ಮೀರೋಯ್ತಾ? ಏನು ಹೇಳ್ತಾ ಇದ್ದೀರಾ ಚಂದ್ರು? ಸ್ನೇಹನ ಹತ್ರ ಇನ್ನು ನಾನು ಮಾತಾಡೋದಕ್ಕಾಗಲ್ಲ. ಯಾಕೆ? ಈಗಾಗಲೇ ನಮ್ಮಮ್ಮ ಸ್ನೇಹನ ಹತ್ರ ಎಲ್ಲ ನಿಜ ಹೇಳ್ತಾರೆ. ಗಂಟಿ ಯಾರೋ ಸತ್ಯನ ಹೇಳೋದಕ್ಕೆ ಅಮ್ಮ ಸ್ನೇಹನ ಮೀಟ್ ಮಾಡಕ್ಕೆ ಹೋಗಿದ್ದಾರೆ. ಇನ್ಮೇಲೆ ನನ್ನ ಕೈಯಲ್ಲಿ ಏನಿಲ್ಲ ಹೊಸು. ಐ ಆಮ್ ಸಾರಿ. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ರಿ ಇವರು. ಅಣ್ಣಯ್ಯ, ಸಾರಿ ಅಣ್ಣಯ್ಯ. ಈಗಲೇ ಹೋಗಿ ನೀನು ನೋಡಬೇಕು.
ಯಾವುದೇ ಕಾರಣಕ್ಕೂ ನಮ್ಮತ್ತೆ ಸ್ನೇಹನ ಭೇಟಿ ಆಗದೆ ಇರಲಿ ತಾಯಿ. ಸ್ನೇಹ, ಅಮ್ಮ ನೀವ್ ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದೆ, ನಿನ್ಗೋಸ್ಕರನೇ ಕಾಯ್ತಿದೆ. ಬಾ ಕೂತ್ಕೋ. ನಂಗೋಸ್ಕರನಾ? ಯಾಕೆ ಅವ್ವ ಸಿಗ್ಲಿಲ್ವಾ? ಕರಿತೀನಿ. ಅಯ್ಯ, ನೀವು ಕರಿಬೇಡ, ನಿಂತವನೇ ಮಾತಾಡ್ಕೊಂಡು ಹೋಗುವ ಅಂತ ಬಂದೆ. ಅಕ್ಕ ತಿಂಡಿ ತರ್ಲಾ? ಅಮ್ಮ ನಿಮ್ಗೂ ತರ್ತೀನಿ. ಅಯ್ಯೋ ಬೇಡ ಕಣವ, ನಾನು ಪುತ್ತ ತಿನ್ಕೊಂಬಂದೆ. 2 ನಿಮಿಷ ಸ್ನೇಹಂತವ ಮಾತಾಡ್ಕೊಂಡು ಹೋಗ್ತೀನಿ. ಅಮ್ಮ ನಾನು ಹೋಗ್ಬೇಕಾ? ಪುಟ್ಟಕ್ಕನಿಗೆ ಹೊಸಿ ಒತ್ತಾಸೆ ಆಗಿರು. ಓ ಮಾತಾಡ್ಕೊಂಡು. ಸರಿ ಆಯ್ತು. ಅಮ್ಮ ಮುಖ್ಯವಾದ ವಿಷಯನಾ? ಕಣವ, ನಿಂತವ ಹೊಸಿ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಹೇಳಿ. ಚಂದ್ರು ಎಲ್ಲ ವಿಷಯನೂ ಹೇಳವನೆ. ಯಾವ ವಿಷಯ ಅಮ್ಮ? ನಿನ್ನ ವಿಷಯನೇ. ಅಣ್ಣಯ್ಯ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ರಾ? ನಾನೇ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಇನ್ನೂ ನಾನು ಅವನ ಹತ್ರನೂ ಇದನ್ನ ಹೇಳಿಲ್ಲ. ಅದಕ್ಕೆ ಅಯ್ಯೋ ಬೇಡ ಬೇಡ ಬೇಡ, ನಿಮ್ಮ ಮುಂತವ ನಿಧಾನಕ್ಕೆ ಹೇಳು. ನನಗೆ ಈ ವಿಷಯ ಕೇಳಿ ಸಾರೇ ಖುಷಿ ಆಯ್ತು ಕಣವ. ಆದರೆ ನಮ್ಮ ಚಂದ್ರುಗಿನೆಯ ನೀನು ಆ ಹುಡುಗನ ಇಷ್ಟಪಡೋದ್ರಾಗೆ ಸಣ್ಣದಾಗ ಅಸಮಾಧಾನ ಐತೆ. ಹ್ಞೂ ಅಮ್ಮ, ನನಗೂ ಹಾಗೆ ಅನಿಸ್ತು. ನಾನು ಈ ವಿಷಯ ಅವ್ರಿಗೆ ಹೇಳಿದಾಗ ಅಣ್ಣ ಏನು ಹೇಳಲೇ ಇಲ್ಲ. ಅವನಿಗೆ ಹುಡುಗ ಎಂಥವನೋ ಏನೋ ಅನ್ನೋ ಕಾಳಜಿ ಕಣವ. ಅಮ್ಮ, ಶ್ರೀ ತುಂಬ ಒಳ್ಳೆ ಹುಡುಗ. ಶ್ರೀನಾ? ಹ್ಞೂ, ಅವ್ರ ಹೆಸರು. ಓ ಸರಿ 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 ಸಿರಿ. ಸಾನೆ ಒಳ್ಳೆನವ ಹುಡುಗ. ತುಂಬಾನೇ ಅಮ್ಮ, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಇನ್ನೊಬ್ರಿಗೆ ಸಹಾಯ ಮಾಡೋ ಗುಣ ಇದೆ. ಡಿಗ್ರಿ ಓದಿದ್ರು ವ್ಯವಸಾಯ ಮಾಡ್ತಿದ್ದಾರೆ. ಏನಂದೆ? ಡಿಗ್ರಿಯಾ? ಕಣವ, ಈ ಕಾಲದಾಗ ಅಂಥವ್ರು ಯಾರು ಸಿಗ್ತಾರೆ? ಅವ್ನು ನಿನಗೆ ಸರಿಯಾದ ಜೋಡಿ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ನಾನಿರ್ತೀನಿ. ಆಮೇಲೆ ಆ ಹುಡುಗನ ಅಪ್ಪ ಅವ್ವ ಯಾರೂ ಇಲ್ಲ ಪಾಪ. ಅದ್ಯಾಕ ಹಂಗಂದೀಯ? ನಾನು ಆ ಹುಡುಗನ ಫೋಟೋ ಹೊಸಿ ತೋರಿಸ್ತೀಯಾ? ಅದೇ ಅಕ್ಕನ ಮದ್ವೆಲಿದ್ರಲ್ಲ. ಹಾ ನೋಡಿನಿ. ಆದರೆ ಅವನಯ್ಯ ಅಂತ ತಿಳ್ಕೊಳ್ಳಮ್ಮ ಅಂತ ಹೊಸಿ ಫೋಟೋ ತೋರಿಸ್ತೀಯಾ? ಸರಿ ಅಮ್ಮ, 1 ನಿಮಿಷ ಬಂದೆ. ಓ ಈ ಹುಡುಗನ ನಾನು ನೋಡಿವ್ನಿ. ಸಿರಿಯಲ್ಲ? ನೋಡಿನಿ. ಸಾನನ್ ಮದ್ವೆಯಾಗಿ ಓಡಾಡ್ಕೊಂಡಿದ್ನಲ್ಲ. ಸಾನೆ ಒಳ್ಳೆ ಹುಡುಗ ಕಣವ. ನಿಂಗೆ ಒಳ್ಳೇದಾಯ್ತದೆ. ಯಾವುದೇ ಕಾರಣಕ್ಕೂ ಈ ಹುಡುಗನ ಬಿಡ್ಬೇಡ. ಬಿಡೋ ಮಾತೇ ಇಲ್ಲ. ಆಮೇಲೆ ಸ್ನೇಹ ಇನ್ನೊಂದು ದಿವಸ ಹೇಳೋದು ಮರ್ತಿದ್ದೆ ನೋಡು. ಏನಮ್ಮ? ಮೊನ್ನೆ ಬಂಗಾರಮ್ಮ ಸಿಕ್ಕಿದ್ಲು. ಅಯ್ಯೋ ಬಿಡಿ ಅಮ್ಮ,
ಒಳ್ಳೆ ವಿಷಯ ಮಾತಾಡುವಾಗ ಅವಳ ಬಗ್ಗೆ ಮಾತು ಯಾಕೆ? ಅವಳ ಹೆಸರು ಕೇಳಿದ್ರೇನೆ ಕೋಪ ನೆತ್ತಿಗೇರತ್ತೆ. ಯುಗಾದಿ ಹಬ್ಬದ ದಿನಾನು ಬೇಡ ಬಿಡಿ, ಯಾಕೆ ಸುಮ್ಮನೆ? ನೀನು ನನ್ನಂಗೆ ಕಣವ, ನನಗೂ ಹೊಟ್ಟೆಯ ಅವಳು ಕಂಡ್ರಾಗಕ್ಕಿಲ್ಲ ನನಗೆ. ಆದರೆ ನಾ ಹೇಳೋಕೆ ಬಂದಿದ್ದು ಏನಂದರೆ, ಅಳಿಸಿದಾಗೆ ಹುಸಿ ನೀವು ಹುಷಾರಾಗಿರು ಅಂತ. ನಾನಾ? ಹ್ಞೂ ಕಣವ, ನೀನು ನನ್ನ ಜೊತೆಗೆ ಇರ್ತೀಯಲ್ಲ, ಅದಕ್ಕೆ ನೀನು ಕಂಡ್ರೆ ಸಾನೆ ಕೋಪ ಅವಳಿಗೆ. ನಿನ್ಗೇನಾರು ಮಾಡಬೇಕು ಅಂತ ಕಾಯ್ಕೊಂಡವಳೆ. ಹೆಂಗಸು ಸರಿ ಇಲ್ಲ ಕಣವ, ಏನು ಮಾಡೋಕ್ಕೂ ಏಸ್ದವಳಲ್ಲ ಅಂತೀನಿ. ನೀವು ಹುಷಾರಾಗಿರು. ಅವಳೇನು ಮಾಡ್ತಾಳೆ? ಏನು ಮಾಡೋಕ್ಕಾಗಲ್ಲ. ನೀವೇನು ಭಯ ಪಡಬೇಡಿ ಅಮ್ಮ. ನಾನು ಒಬ್ಬಳೇ ಇರುವಾಗಲೇ ನನ್ನ ಯಾರೂ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಈಗ ನಂಗೆ ಡಬಲ್ ಧೈರ್ಯ ಕೊಡೋಕ್ಕೆ ನನ್ನ ಜೊತೆ ಶ್ರೀ ಇದ್ದಾರೆ. ಅವರಿರೋವರೆಗೂ ಅವಳು ನನಗೇನು ಮಾಡೋಕ್ಕಾಗಲ್ಲ. ಹೌದು ಕಂಡ್ಬಿಡವ ಅಟೆಯ, ನಾನು ಇದನ್ನೇ ಹೇಳೋ ಮಾತು ಬಂದಿ. ಬಂಗಾರಮ್ಮನ ಹೆಸರು ಕೇಳಿದ್ರೆ ಉರಿದು ಬಿಡೋ ನೀನು ಅವಳ ಮನೆಗೆ ಸೊಸೆಯಾಗಿ ಹೋದ್ರೇನೆಯ ಅವಳು ಸೊಕ್ಕಡಗದು. ನಾನೇ ಈ ಮದುವೆನ ಮುಂದೆ ನಿಂತು ಮಾಡ್ತೀನಿ, ನೋಡ್ತಾ ಇರು. ಸರಿ ಕಣ, ನಾನಿನ್ನು ಬರ್ತೀನಿ. ನಂಗೊಸಿ ಕೆಲಸ ಅದೇ. ಪುಟ್ಟಕ್ಕನಿಗೆ ಹೇಳ್ಬಿಡು, ಆಮೇಲೆ ಪುರ್ಸೊತ್ತು ಮಾಡ್ಕೊಂಬಂದು ಮಾತಾಡ್ಕೊಂಡು ಹೋಯ್ತೀನಿ. ಸರಿ ಅಮ್ಮ, ಹೋಗಿ ಬನ್ನಿ. ಏ ಬಂಗಾರಮ್ಮ, ಏ ಬಂಗಾರಮ್ಮ, ಬಾ ಆಚೆಗೆ. ಬಡ್ಡಿ ಬಂಗಾರಮ್ಮ, ನಂಜಮ್ಮ ಬಂದವಳೆ. ಎಲ್ಲೇ ಅವಳು? ಅದು ಅಮ್ಮವರು ಪೂಜೆಲಿದ್ದಾರೆ. ಕೇಳಿಸ್ತಾ ಇದೆ ಗಂಟೆ ಸದ್ದು. ದೇವ್ರೆ ಮನೆಗೆ ಬಂದೀವ್ನಿ, ಬರಕ್ ಕೇಳವಳನ್ನ. ಪರವಾಗಿಲ್ಲ ಬಂಗಾರಮ್ಮ, ಒಳ್ಳೊಳ್ಳೆ ಅಭ್ಯಾಸನೆ ಮಾಡಿಕೊಂಡಿದ್ಯಾ. ಅಲ್ಲ, ಅಷ್ಟೆಲ್ಲ ಅನಾಚಾರ ಮಾಡ್ಬಿಟ್ಟು ಅದ್ಯಾವ್ರ ಮುಖ ನೋಡಕ್ ಹೆಂಗ್ ಮನ್ಸ್ ಬರ್ತದೆ ನಿನ್ಗೆ? ಕುರ ಕುರ ಅಂತ ಚುಚ್ಚಕ್ಕಿಲ್ವ ಮನ್ಸ್ಗೆ? ಕುಮಾರಿ, ಆಚೆ ವಾಚ್ಮೆನ್ ಎಲ್ಲಿ ಹಾಳಾಗೋಗವನೆ. ಸಮಾಧಾನ ಸಮಾಧಾನ. ತಾವುಗಳು ನಮ್ಮನೆ ಒಳಗ್ ಪಾದ ಮಡಗ್ದಾಗ್ಲು ನಮಗೂ ಹಿಂಗೆ ಅನ್ಸಿತ್ತು. ಹೋಗಾಡ್ದೇನೆ ಹೊಸಿನ ಹೇಳೋದನ್ನ ಕೇಳಿಸ್ಕ. ಇಂತವ ಮಾತಾಡೋದೈತೆ. ಏಯ್, ನೀನೇನೆ ನಂತವ ಮಾತಾಡೋದು? ಕಂಡವ್ರ ಮನೆ ಹಾಳು ಮಾಡಿ ದೇವ್ರ ಕೈ ಮುಗಿಯೋದನ್ನು ಮರ್ತವಳು ನೀನು. ಒಂದು ಕೆಪ್ತಿ ಮಾಡಿಕೊ ನಂಜಮ್ಮ. ಕಾಡ್ದವ್ರು ಯಾರು ಉಳಿವಿಲ್ಲ. ಆಳ್ದವ್ರು, ಆಡ್ದವ್ರು, ಎತ್ತವ್ರು, ಒತ್ತವ್ರು ಯಾರು ಉಳಿಯಕ್ಕಿಲ್ಲ. ಅದ್ ನನ್ಗೂ ಸಂದ ಗೊತ್ತದೆ. ಜೀವನದ ಪಾಠವ ನಿನಗಿಂತ ಸಂದಾಗ ಅರ್ಥ ಮಾಡ್ಕೊಂಡಿವ್ನಿ ನಾನು.
ನೀನ್ ಮನೆಗೆ ಬಂದು ಕೂಗಾಡು ಹೋದ್ಮ್ಯಾಕೆ ನನ್ ತಲೆ ಬುಡ ಅರ್ಥ ಆಗಿರ್ಲಿಲ್ಲ. ಇದ್ಯಾಕೆ ಇವಮ್ಮ ದೆವ್ವ ಮಿಟ್ಕೊಂಡವಳಗ್ ನನ್ ಮನೆ ಗಂಟ ಬಂದು ಹಿಂಗ್ ಕಿರ್ಚಾಡ್ ಹೋಯ್ತಾಳೆ ಅಂತ ತಾನೇ ತಲೆ ಕೆಟ್ಕೊಂಡ್ಬಿಟ್ಟಿದೆ. ಅದೇನು ಅಂತಾರಲ್ಲ, ಮಗ ಹತ್ತಾಗ 6 ಜನತ್ತು ಸಾಯಿಸದಾಗ ಬಾಳ್ ಪಳಗ್ತು ಅಂತ, ಹಂಗಾಗಿತ್ತು ನನಗೆ. ನೀನ್ ಗಂಟೆ ಬರ್ಸಿ ದೇವ್ರ ಸತ್ವಾಗ್ಲು ಹೇಳ್ತೀವ್ನಿ, ನೀನ್ ನಮ್ಮ ಮನೆಗೆ ಬಂದು ಮಾತಾಡ್ಕೊಂಡು ಹೋದ್ಮೇಕೆ ಕತ್ಲಕ್ಕೋದಾಗೋಯ್ತು ಕಣಮಿ. ಆದ್ರೂ ನೀನ ಮೆಚ್ಚಲೇಬೇಕು ಬಿಡು. ನೀನ್ ನಮ್ಮ ಮನೆ ಬಂದು ಕೂಗಾಡ್ದೆ ಹೋಗಿದ್ದಿದ್ರೆ ಇಷ್ಟೇನೆ ಗೊತ್ತಾಯ್ತಿರ್ಲಿಲ್ಲ ನಂಗೆ. ಯಾರೇ ನಿಂದು? ನಾನ್ ನಿಮ್ಮನೆಗೆ ಬಂದು ಕಿರ್ಚಾಡ್ದೆ ಅಂತ ಈಗ ಮುಯ್ ತೀರ್ಸಕ್ಕೆ ನಮ್ಮನೆ ಒತ್ಲು ದಾಟ್ ಬಂದು ಇಲ್ಲಿ ಕಿರ್ಚಾಡ್ತಿದ್ಯಾ? ನಡಿ ಆಚೆಗೆ. ಮಕ್ಕ ನಡಕ್ಕೆ ನಂಗೆ ಇಷ್ಟ ಇಲ್ಲ. ಅಯ್ಯಯ್ಯಯ್ಯಯ್ಯ, ನೀನ್ ಮುಸುಡಿನ ಪರ್ಸಲ್ಲಿ ಇಟ್ಕೊಂಡು ಮುದ್ದಾಡ್ತೀನಿ ಅನ್ಕೊಂಡಿದ್ಯಾ? ನನಗುವೆ ನೀನು ಮುಸುಡಿ ನೋಡಕ್ ಇಷ್ಟ ಇಲ್ಲ. ಆದ್ರೆ ಹೇಳ್ಬೇಕಾದ ವಿಷಯನ ಹೇಳ್ಲೇಬೇಕಲ್ವಾ? ಅದಕ್ಕೆ ನಾ ಬಂದೀವ್ನಿ. ನೀನೇನು ಹೇಳ್ಬಿಟ್ಟು ಹೋದ್ಯಲ್ಲ, ನಾನು ಅದ್ಯಾವುದೋ ಹುಡುಗಿನ ನಿನ್ ಮಗನಿಂದ ಬಿಟ್ಟು ನಿನ್ ಮಗನ ಜೀವನ ಹಾಳು ಮಾಡಕ್ ಕೊಡ್ತೀವಿ ಅಂತ. ಅದ್ರಾಗೆ ಒಂದ್ ಸಣ್ಣ ತಿದ್ದುಪಡಿ. ಬರೀ ನೀನು ಮಗನ ಜೀವನ ಮಾತ್ರ ಅಲ್ಲ, ಈ ಇಡೀ ಮನೆನ ಉಡಾಯಿಸ್ತೀನಿ. ಕಿರ್ಚ್ಕೋಬೇಡ. ಕಿರ್ಚ್ಕೊಳೋ ಕೆಲಸ ನಂದು, ನೀನ್ ಯಾಕೆ ಕಿರ್ಚ್ಕೊಂಡಿಯಾ? ಅಲ್ಲ, ನನ್ನ ಮಗನ ಜೀವನ ಹಾಳು ಮಾಡ್ಬಿಟ್ಟಿಯಲ್ಲ, ಇದ್ ಯಾವ ನ್ಯಾಯ ಅಂತೀನಿ. ದೇಹದಾಗೆ ಒಳ್ಳೆ ರಕ್ತ ಹರಿತಿರೋ ಯಾರನ್ನಾರ ಕರೆದು ಕೇಳು. ಯಾರ್ಯಾರು ಮೋಸ ಅನ್ಯಾಯ ಮಾಡವ್ರೆ ಅನ್ನೋದು ಗೊತ್ತಾಯ್ತದೆ. ರಕ್ತ ಹರಿಯೋದು ಒರ್ಸೋದು ನಿಮ್ಮಂತ ರೌಡಿ ಮನೆ ತರದ ಕೆಲ್ಸ. ನಮ್ದು ವಕೀಲರ ಮನೆತನ. ನೀ ತಿಪ್ಪರ್ಲಾಗ ಹಾಕಿದ್ರು ನೀನೇನು ಮಾಡ್ಕೊಳಕ್ ಆಗಕ್ಕಿಲ್ಲ. ಒಂದ್ ದಿವ್ಸಿಯಾಗಿ ಎಫ್ತಿಲಿ ಇಕ್ಕ. ನಾನು ನನ್ನ ಮಗನ್ಗೆ 2ನೇ ಮದ್ವೆನೂ ಮಾಡಿಸ್ತೀನಿ. ಮುಂದೆ ನಿಂತ್ಕೊಂಡು ನಿನ್ನ ಮಗನ್ಗೂ ಮದ್ವೆ ಮಾಡಿಸ್ತೀನಿ. ನಿನ್ ಕೈಲೇ ನಾನಾಗುತ್ತೋ ಅದು ನೀನು. ನಾನು ಬರೋದ್ರಾಗೆ ನಂಜವ ಹೊಂಟೋಗವಳೆ. ಹ್ಞೂ ಅವ್ವ, ಏನೋ ಕೆಲಸ ಇತ್ತು ಅಂತ ಹೊರಟೋದ್ರು. ಏನು ವಿಷಯ ಮಾತಾಡಕ್ಕೆ ಬಂದ್ಲು? ಅದು ನಿಂತಾವ? ನನ್ನ ಹತ್ರ ಅಂತ ಏನಲ್ಲ ಅವ್ವ, ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಹೋಗಕ್ಕೆ ಬಂದಿದ್ರು ಅಷ್ಟೇ. ನೇಹ, ನನ್ನ ತವಿಯೋನು ಮುಚ್ಚಿಡ್ಬೇಡ, ದಿಟ ಹೇಳು. ಚಂದ್ರು ಮತ್ತೆ ಬಂಗಾರಮ್ಮನ ಮಗಳ ವಿಷಯ ಮಾತಾಡದ್ಲ? ಮತ್ತೆ ಪೊಲೀಸು ಕೋರ್ಟು ಅಂತೇನ ಏನಾರ ಮಾಡಕ್ಕೆ ಹೊಲ್ಟವಳ? ಅಯ್ಯೋ ಇಲ್ಲ ಅವ್ವ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತಿನ್ನೇನು ಮಾತಾಡಕ್ಕೆ ಬಂದ್ಲು? ದಿಟ ಹೇಳು. ಸರಿ, ಹೇಳ್ತೀನಿ, ಆದರೆ ಈಗಲ್ಲ. ಇನ್ಯಾವಾಗ? ನಾನು ಹುಬ್ಳಿಗೆ ಹೋಗಿ ಟೆಸ್ಟ್ ಬರೋದು ಬಂದಮೇಲೆ ಇದ್ರ ಬಗ್ಗೆ ಮಾತಾಡೋಣ, ಆಯಿತಾ? ಇದ್ರ ಬಗ್ಗೆ ಅಂದರೆ? ನನ್ನ ಮದುವೆ ಬಗ್ಗೆ ಅಂತ ಅನ್ಕೋ. ಮದುವೆನಾ? ಮದುವೆ? ಅಯ್ಯ,
ಏನು ಹೇಳ್ತಿದ್ಯೇ? ಅವ ಬಾರಪ್ಪ ಬಾ. ಶ್ರೀ ಅಲ್ವೇ? ಅವ್ವ ನಾವಿದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಪುಟ್ಟಕ್ಕ ಹೊಸಿ ಬರ್ತೀಯಾ? ಬಂದೆ ಬಂದೆ ಬಂದೆ.